ಎಲ್ರಿಗೂ ನಮಸ್ಕಾರ. ಬೂದ್ನೂರು ಉತ್ಸವದ ಕೊನೆಯ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರುವಂತ ಈ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ಈಗ ತಾನೇ 70 ವರ್ಷಗಳಿಂದ ಹೋರಾಟ ಮಾಡಿ ಮನೆ ಇಲ್ಲ ಅಂತೇಳಿ ಬೀದಿಯಲ್ಲಿ ಬೂದ್ನೂರಿನ ನಿವಾಸಿಗಳು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಲು ಕಾರಣಕರ್ತರಾದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿಯ ಸಚಿವರಾದಂಥ ಈ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನ ತಂದು ಇಡೀ ಮಂಡ್ಯವನ್ನ ನೂತನ ಮಂಡ್ಯವನ್ನು ಕಟ್ಟಲು ಸಹಾಯ ಮಾಡ್ತಿರುವಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಶ್ರೀ ಚೆಲುವರಾಯಸ್ವಾಮಿ ಅವರೇ, ನಮ್ಮ ಮಾಜಿ ಸಚಿವರು, ನಮ್ಮ ಮಿತ್ರರು ಹಿರಿಯರು ಆದಂಥ ನರೇಂದ್ರ ಸ್ವಾಮಿ ಅವರೇ, ಲೋಕಸಭಾ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರೇ, ನನ್ನ ಶಾಸಕ ಮಿತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ನೂತನವಾಗಿ ಮೈ ಶುಗರ್ ಕಾರ್ಖಾನೆಯ ಅಧ್ಯಕ್ಷರಾದಂಥ ಸಿ.ಡಿ. ಗಂಗಾಧರ್ ಅವರೇ, ಸಮಾಜ ಸೇವಕರಾದಂಥ ನಮ್ಮ ಮುಂದಿನ ಲೋಕಸಭಾ ಅಭ್ಯರ್ಥಿಯಾದಂಥ ವೆಂಕಟರಮಣ ಗೌಡ್ರೆ, ನಮ್ಮ ಪಂಚಾಯಿತಿಯ ಅಧ್ಯಕ್ಷರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಹೆಗಲು ಕೊಟ್ಟು ಹಗಲಿರುಳು ದುಡಿದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ಹಲವಾರು ಸೂಚನೆಗಳನ್ನು ನೀಡಿದಂಥ ದಕ್ಷ ಅಧಿಕಾರಿಗಳಾದಂಥ ಡಿ.ಸಿ. ಕುಮಾರ್ ಅವರೇ, ಅವರ ಜೊತೆ ನಮಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಸಲಹೆಗಳನ್ನು ನೀಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಲು ಕಾರಣಕರ್ತರಾದಂಥ SP ಯತೀಶ್ ಅವರೇ, AC ಅವರೇ, ಸಮಾಜ ಸೇವಕರಾದಂಥ ಸುಮಾ ರವಿ ಚೌಟ್ರಿಯ ರವಿ ಅವರೇ, ಹಾಗೂ ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಬೂದೂರಿನ ಗ್ರಾಮಸ್ಥರೇ, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ, ನಿನ್ನೆಯಿಂದ ಬೂದ್ನೂರು ಉತ್ಸವ, ಬೂದ್ನೂರಿನ ಹಬ್ಬ ಆರಂಭಗೊಂಡಿದೆ. ಇದು ಇಂದು ಇವತ್ತು ತೆರೆ ಬೀಳುತ್ತೆ. ಈ ಉತ್ಸವ ಅಂತ್ಯವಲ್ಲ, ಆರಂಭ. ಬೂದ್ನೂರು ಉತ್ಸವ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಜರುಗುತ್ತದೆ. ನಾವು ಬೂದ್ನೂರಿನ ಉತ್ಸವ ಆರಂಭಿಸಿದ್ದು ವಿಶಿಷ್ಟ ಶಿಲ್ಪಕಲೆಯ ನಡುವೆ ವಿರಾಜಮಾನಾಗಿ ಕುಳಿತಿರುವ ಕಾಶಿ ವಿಶ್ವನಾಥ ಹಾಗೂ ಪದ್ಮನಾಭ ದೈವಗಳ ಸಾವಿರಾರು ಇತಿಹಾಸವನ್ನ ಇಡೀ ವಿಶ್ವಕ್ಕೆ ತೋರಿಸಲು ಬೂದ್ನೂರು ಉತ್ಸವವನ್ನ ಆರಂಭಿಸಿದ್ದೇವೆ. ಬೂದ್ನೂರು ಉತ್ಸವ ಮಾಡಿದ್ದು 2 ದಿನ. ಹಾಡು ಡ್ಯಾನ್ಸು ಮಾಡಿದ್ರೆ ಸಾಲದು. ಈ ಉತ್ಸವದಿಂದ ಬೂದ್ನೂರಿನಲ್ಲಿ ಸಾವಿರಾರು ವರ್ಷದ ವೈಶಿಷ್ಟ್ಯವುಳ್ಳ ದೇವಸ್ಥಾನಗಳಿವೆ ಎಂದು ರಾಜ್ಯದ ಹಲವರಿಗೆ ಗೊತ್ತಾಗುತ್ತೆ. ಇದು ಕಾಲಕ್ರಮೇಣ ಪ್ರವಾಸಿ ಸ್ಥಳವಾಗಿ ಬದಲಾಗುತ್ತದೆ. ಇದರಿಂದ ಇಲ್ಲಿನ ಜನರ ವ್ಯಾಪಾರ, ವಹಿವಾಟು, ಜೀವನ ಕ್ರಮ ಬದಲಾಗುತ್ತೆ. ನಮ್ಮ ಬೂದೂರಿನ ಉತ್ಸವದ ಮೂಲಕ ಒಂದು ಕಡೆ ನಮ್ಮೂರಿನ ಧಾರ್ಮಿಕ ವೈಶಿಷ್ಟ್ಯತೆಯನ್ನ ನಾಡಿನ ಜನರಿಗೆ ತಿಳಿಯುವಂತೆ ಆಗುತ್ತೆ, ಇನ್ನೊಂದೆಡೆ ನಮ್ಮೂರಿನ ಜನರ ಆರ್ಥಿಕತೆಯನ್ನು ಹೆಚ್ಚಿಸುವಂತೆ ಮಾಡುತ್ತೆ. ಇದು ನಮ್ಮ ಉದ್ದೇಶ. ಒಬ್ಬ MLA ಕೆಲಸ ಕೇವಲ ಜನರಿಗೆ ರಸ್ತೆ ಕೊಡೋದು, ಕುಡಿಯೋ ನೀರು ಕೊಡೋದು, ಮೋರಿ ಮಾಡೋದು ಅಲ್ಲ. ಮೂಲಭೂತ ಸೌಕರ್ಯಗಳ ನೀಡುವುದರ ಜೊತೆಗೆ ಜನರ ಆರ್ಥಿಕತೆಯನ್ನ ಸುಧಾರಿಸುವಂತಹ ಕೆಲಸಗಳನ್ನ ಮಾಡುವುದು MLAಯ ಜವಾಬ್ದಾರಿಯಾಗಿರುತ್ತೆ. ಅದಕ್ಕಾಗಿ ನಾವು ಈ ರೀತಿಯ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಬೂದನೂರು ಉತ್ಸವದಿಂದ ಕಾಲಕ್ರಮೇಣ ಇಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಆಗುತ್ತೆ. ಇದರಿಂದ ಈ ಭಾಗದ ಜನರ ವಹಿವಾಟು, ವ್ಯಾಪಾರ, ಆರ್ಥಿಕ ಬದ್ಧತೆ ಹೆಚ್ಚಾಗಿ ಬೂದ್ನೂರಿನ ಜನರ ಆರ್ಥಿಕತೆ ಬೆಳೆಯುತ್ತೆ. ಇನ್ನು ನಮ್ಮ ಮಂಡ್ಯದ ಅಭಿವೃದ್ಧಿಯ ವಿಚಾರವಾಗಿ ನಮ್ಮ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿಯಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನ ಆರಂಭಿಸುತ್ತೇವೆ ಎಂದು ಘೋಷಣೆ ಮಾಡಿದ್ದೇವೆ. ಅದಕ್ಕೆ ಅತಿ ಶೀಘ್ರದಲ್ಲೇ ಗುದ್ಲಿ ಪೂಜೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿ ಹೊಸ ಸಕ್ಕರೆ ಕಾರ್ಖಾನೆಯನ್ನ ಸಾತನೂರಿನ ಫಾರಂ ಬಳಿ ಇರುವಂತ ಜಾಗದಲ್ಲಿ ನಿರ್ಮಾಣ ಮಾಡುತ್ತೇವೆ. ಈಗಿರುವ ಶುಗರ್ ಫ್ಯಾಕ್ಟರಿಯ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿ ರೈತರಿಗೆ ಶುಗರ್ ಫ್ಯಾಕ್ಟರಿ, ರೈತರ ಮಕ್ಕಳಿಗೆ ಮಂಡ್ಯದಲ್ಲೇ ಉದ್ಯೋಗವನ್ನ ಸೃಷ್ಟಿ ಮಾಡಿ ಅವರು ಸಾಫ್ಟ್ವೇರ್ ಕಂಪನಿಯನ್ನ ಹುಡುಕೊಂಡು ಬೆಂಗಳೂರು, ವಿದೇಶಿಗಳಿಗೆ ಹೋಗೋದನ್ನ ತಪ್ಪಿಸಲು ಬೆಂಗಳೂರಿಂದ ಕೇವಲ 1 ಗಂಟೆಯ ಪ್ರಯಾಣದಲ್ಲಿರುವ ಮಂಡ್ಯದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದು ನಮ್ಮ ಸರ್ಕಾರದ
ಗುರಿ. ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವ ಜಾಯಮಾನ ನಮ್ಮದಲ್ಲ. ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ಹೊಸ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಿಸಿ ಬಡವರ ರೈತರ ಪಾಲಿನ ರಾಮ ಮಂದಿರವನ್ನ ನಿರ್ಮಾಣ ಮಾಡೇ ಮಾಡ್ತೀವಿ ಎಂದು ಈ ಬಾರಿ ಬಜೆಟ್ ನಲ್ಲಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಕೆಲ ತಿಂಗಳ ಹಿಂದೆ ನಮ್ಮನ್ನ ಹಿಂದೂ ವಿರೋಧಿಗಳು ಅಂತ ಕೆಲವರು ಕುಚೋದ್ಯದಿಂದ ಮಾತನಾಡಿದರು. ನಿನ್ನೆ ನಡೆದ ಗಂಗಾರತಿ ಹಿಂದೂ ವಿರೋಧಿನ? ಇವತ್ತಿನ ಅನಂತ ಪದ್ಮನಾಭ ಕಾಶಿ ವಿಶ್ವನಾಥನನ್ನ ಇಡೀ ವಿಶ್ವಕ್ಕೆ ತೋರಿಸ್ತಾ ಇರೋದು ಇದು ಹಿಂದೂ ವಿರೋಧಿಯ? ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಆಚರಣೆ, ಇದು ನಮ್ಮ ಧರ್ಮ. ನಾನು ಹಿಂದೂ, ನಾನೊಬ್ಬ ದೇವಭಕ್ತ. ನಾನು ಈ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಆಶಯದ ರೀತಿ ನಮ್ಮ ಸಮಾಜವನ್ನು ನೋಡಲು ಇಷ್ಟಪಡುತ್ತೇನೆ. ಕುವೆಂಪು ಮತ್ತು ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಎಂಬ ಮಾತುಗಳನ್ನು ಹೇಳಿದ್ರು. ಅದರಂತೆ ನಾನು ನಮ್ಮ ಹಿಂದೂ ಧರ್ಮದ ಜೊತೆಗೆ ಬೇರೆ ಧರ್ಮವನ್ನು ತೆಗೆದುಕೊಂಡು ಸುಭದ್ರ ಮಂಡ್ಯ, ಸುಭದ್ರ ಕರ್ನಾಟಕ, ಸುಭದ್ರ ಭಾರತ ಕಟ್ಟುವ ಆಶಯದೊಂದಿಗೆ ನಮ್ಮ ಸರ್ಕಾರದ ಜೊತೆ ಹೆಜ್ಜೆ ಇಡುತ್ತಿದ್ದೇವೆ. ಅದೇ ರೀತಿ ಮಂಡ್ಯ ನಗರದ ತಮಿಳು ಕಾಲೋನಿಯಿಂದ 75 ವರ್ಷಗಳಿಂದ ಅವರು ಹಕ್ಕುಪತ್ರ ವಂಚಿತರಾಗಿ ಏನು ಬವಣೆ ಪಡ್ತಾ ಇದ್ರು, ಅವರಿಗೆ ಹಕ್ಕುಪತ್ರವನ್ನ ಇದೇ 10ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ, ಮಾನ್ಯ ಉಸ್ತುವಾರಿಗಳ ಸಚಿವರ ಕೈಯಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿ ಕೈಯಲ್ಲಿ 75 ವರ್ಷದ ವನವಾಸವನ್ನ ತಪ್ಪಿಸಿ 10ನೇ ತಾರೀಕು ತಮಿಳು ಕಾಲೋನಿಯ ಜನಕ್ಕೆ ಹಕ್ಕುಪತ್ರವನ್ನ ಕೊಡ್ತಾ ಇದ್ದೀವಿ. ನಾನು ಗೆದ್ದ 8 ತಿಂಗಳಲ್ಲಿ 15 ಸ್ಲಂ ನಿವಾಸಿಗಳ ಮೀಟಿಂಗ್ ಅನ್ನ ಮಾಡಿ ಕಳೆದ 80 ವರ್ಷಗಳಿಂದ ಮಂಡ್ಯ ನಗರದಲ್ಲಿ ಏನು ಹಕ್ಕುಪತ್ರವನ್ನ ಕೊಡ್ತಾ ಇಲ್ಲ, ಅದನ್ನ ಮುಂದಿನ 1 ವರ್ಷದಲ್ಲಿ ಯಾರೂ ಕೂಡ ಹಕ್ಕುಪತ್ರ ವಂಚಿತರಾಗದನ್ನ ಮಂಡ್ಯದಲ್ಲಿ ತಪ್ಪಿಸಿ ಎಲ್ಲರಿಗೂ ಇನ್ನು 1 ವರ್ಷದಲ್ಲಿ ಹಕ್ಕುಪತ್ರಗಳನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಉಮ್ಡಳ್ಳಿ ಗೇಟಿಂದ ಜ್ಯೋತಿ ಇಂಟರ್ನ್ಯಾಷನಲ್ ವರೆಗಿನ ರಸ್ತೆ ಅಭಿವೃದ್ಧಿಗೆ 33 ಕೋಟಿ ಬಿಡುಗಡೆ ಅದನ್ನು ಕೂಡ ಮುಖ್ಯಮಂತ್ರಿಗಳು 10ನೇ ತಾರೀಕು ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ವಿಶ್ವ ದರ್ಜೆಯ ಫ್ಯಾಕ್ಟರಿ ಸರ್ಕಲ್ ಮತ್ತು ಸಂಜಯ್ ಸರ್ಕಲ್ ನಿರ್ಮಾಣ ಮಾಡುವ ಗುರಿಯೊಂದಿಗೆ ಹೊಸ ವಿನ್ಯಾಸವನ್ನ ತಯಾರು ಮಾಡಿದ್ದೇವೆ. ನಮ್ಮ ಮಾನ್ಯ DK ಶಿವಕುಮಾರ್ ಅವರು ಮಂಡ್ಯದ ಕಾವೇರಿ ನಿಗಮದ ಅಚ್ಚುಕಟ್ಟು ಪ್ರದೇಶಗಳಿಗೆ 100 ಕೋಟಿ ರೂಪಾಯಿಗಳನ್ನ ನೀಡಿದ್ದಾರೆ. ಅದರಲ್ಲಿ ನಿಮ್ಮ ಬೂದೂರಿನ ಕೆರೆ ಏರಿ ಏನು ಒಡೆದೋಗಿ ನೀವು ಪರಿತಪಿಸ್ತಾ ಇದ್ರಿ, ಅದಕ್ಕೂ ಕೂಡ 2 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದೇವೆ. ಅದನ್ನು ಶೀಘ್ರದಲ್ಲೇ ಟೆಂಡರ್ ಮುಗಿದ ನಂತರ ನಿರ್ಮಾಣ ಮಾಡಿಕೊಡ್ತೀವಿ. ಈ ಭಾಗದ ಬಹಳ ಬಹುದಿನಗಳ ಕನಸು ಅನ್ಕೆರೆ ಅಂಡರ್ ಪಾಸ್ ಆಗ್ಬೇಕು, ಮಲ್ಲಯ್ಯನ ದೊಡ್ಡಿ ಅಂಡರ್ ಪಾಸ್ ಆಗ್ಬೇಕಂತ. ಆದ್ರೆ ನ್ಯಾಷನಲ್ ಹೈವೇ ಅವರು ನಮ್ಮ ಹಿಡ್ತದಿಲ್ಲ. ಅವರಿಗೆ 1000 ಸರಿ ಹೇಳಿದ್ರು, ಅವರು ಭಕ್ತ ಇಲ್ಲ. 10ನೇ ತಾರೀಕಿನ ಒಂದು ದಿನ, 10ನೇ ತಾರೀಕಿನ ಒಳಗಡೆ ನಾನು NH ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹ ಕುತ್ಕೊಳ್ತೀನಿ, ನೀವೆಲ್ಲ ಬರಬೇಕು. ಅವರು ಕೆಲಸ ಮಾಡಲ್ಲ, ಮೇಲ್ ಸೇತುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದನ್ನ ನಿಮ್ಮ ಭಾಗದ ವಾಯ್ಸ್ ಅನ್ನ ನಾನು NH ಕಚೇರಿಯ ಮುಂದೆ ಹೊರಡಿಸ್ತೀನಿ, ನೀವೆಲ್ಲ ಹಳ್ಳಿಯವರು ಬರಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ಮಂಡ್ಯದ ನಗರದ ಪ್ರತಿ ರಸ್ತೆಗೂ ಡಾಂಬರೀಕರಣ ಮಾಡಲು ನಮ್ಮ ಸರ್ಕಾರ 30 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಅದೇ ರೀತಿ ಒಳಚರಂಡಿ ನಿರ್ಮಾಣಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದ 30 ಕೋಟಿ ಬಿಡುಗಡೆ ಆಗಿದೆ. ಮಂಡ್ಯ ನಗರದ ಸರ್ವ ಅಂಗಿನ ಅಭಿವೃದ್ಧಿಗೆ ನಾವು ಎಲ್ಲ ರೀತಿಯ ಸದಸ್ಯರು ಒಂದು ವಿಚಾರವನ್ನ ತೆಗೆದ್ರು. ನಮ್ಮ ಅಂಬರೀಷ್ ಅಣ್ಣನವರ ಹೆಸರನ್ನ ಯಾವುದಾದ್ರೂ ರಸ್ತೆಗೆ ಇಡಬೇಕು ಅಂತ ನಾವು ಅವರು ಕೊನೆಗಳಿಗೆಯಲ್ಲಿ ಪಾಪ ಹೇಳಿದ್ರು ನಮಗೆ. ಆದರೂ ನಮ್ಮ ಸರ್ಕಾರ, ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅವ್ರು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆದರೆ ಮುಂದಿನ ನಗರಸಭಾ ಮೀಟಿಂಗ್ ನಲ್ಲಿ ನಮ್ಮ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಮಂಡ್ಯದ ನಗರದ ಒಂದು ರಸ್ತೆಗೆ ಹೆಸರು ಇಡುವುದನ್ನ ಘೋಷಣೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಅವರಿಗೂ ಕೂಡ ಭರವಸೆಯನ್ನ ಕೊಟ್ಟು, ನಮ್ಮದು ಸರ್ವ ಧರ್ಮದ ಸರ್ಕಾರ, ಸರ್ವ ಜನವು ಎಲ್ಲರೂ ಒಳ್ಳೆಯದಾಗ್ಲಿ ಅಂತೇಳಿ ಇವತ್ತಿನ ಬೂದ್ನೂರು ಉತ್ಸವಕ್ಕೆ ಅಂತ್ಯ ಅಲ್ಲ, ಆರಂಭ. ನಾನು ಶಾಸಕನಾಗಿ ಇರ್ತೀನೋ ಇರೋದಿಲ್ವೋ, ಆದ್ರೆ ಬೂದನೂರಿನ ಉತ್ಸವ ಇವತ್ತಿಂದ ಆರಂಭವಾಗಿದೆ. ಬೂದನೂರಿನ ದೇವಸ್ಥಾನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಉತ್ಸವ ನಡೆಯುತ್ತೆ, ಅದು ನಡೆಯುತ್ತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಹೆಗಲು ಕೊಟ್ಟ ಎಲ್ಲ ಸಮಿತಿಯ
ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.